ಶ್ರೀ ದುರ್ಗಾಂಬಿಕಾ ವಸತಿ ಸರ್ಕಾರಿ ಪ್ರೌಢಶಾಲೆ ನಿಟ್ಟುವಳ್ಳಿ ದಾವಣಗೆರೆಯಲ್ಲಿ ಮಳೆ ಬಂದು ಗೇಟಿನ ಮುಂದೆ ನೀರು ತುಂಬಿ ಶಾಲೆಗೆ ಬರುವ ಮಕ್ಕಳಿಗೂ ಮತ್ತು ಸಂಜೆ ಹೋಗುವಾಗ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಶಾಲೆಯ ಮಕ್ಕಳು ಅಳಲು ತೋಡ್ಕೊಂಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಕ್ಕಳಿಗೆ ತೊಂದರೆ ಆಗದಂತೆ ಮಳೆ ನೀರನ್ನ ತೆಗೆದು ಸ್ವಚ್ಛತೆಯನ್ನು ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸಂಚಾರಿ ಟಿವಿಯಿಂದ ವಿನಂತಿಸುತ್ತೇವೆ. ವರದಿ ಶ್ರೀಕಾಂತ್, ದಾವಣಗೆರೆ. ಶ್ರೀ ದುರ್ಗಾಂಬಿಕಾ ವಸತಿ ಪ್ರೌಢಶಾಲೆ ನಿಟ್ಟುವಳ್ಳಿ ದಾವಣಗೆರೆ ಮುಂಭಾಗದಲ್ಲಿ ಮಳೆ ಮೂರು ದಿನಗಳ ಸತತವಾಗಿ ಮಳೆ ಬಂದಿರುವುದರಿಂದ ಸುಮಾರು 1.5 ಅಡಿ ನೀರು ಸ್ಟೋರೇಜ್ ಆಗಿದೆ. ಇದನ್ನು ಪ್ರಿನ್ಸಿಪಾಲರಾಗಲಿ ಅಥವಾ ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಆಗಲಿ ಯಾರೇ ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತದೆ. ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಇದೆಲ್ಲ ಭಾಳ ಸಮಸ್ಯೆಗಳಾಗ್ತಿದೆ. ಇದನ್ನು ಯಾರೂ ರೆಸ್ಪಾನ್ಸ್ ತೊಗೊಂಡಿಲ್ಲ. ದಯಮಾಡಿ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳನ್ನು ಇದನ್ನು ಕ್ರಮ ತಗೋಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಸಂದೀಪ್ ಜೊತೆ ಕರ್ನಾಟಕ ನ್ಯೂಸ್ ಸಂಚಾರಿ, ನಿಟ್ಟುವಳ್ಳಿ, ದಾವಣಗೆರೆ. ನಾನು ನಿಮ್ಮ ಶ್ರೀಕಾಂತ್. ಇನ್ನೂ ಸರ್ ಹೇಳಿ ಸರ್. ಪರಮೇಶ್ವರ ಎಕ್ಸಿ, ಮುಖ್ಯೋಪಾಧ್ಯಾಯರು, ಶ್ರೀ ದುರ್ಗಾಂಬಿಕಾ ರೆಸಿಡೆನ್ಷಿಯಲ್ ಹೈಸ್ಕೂಲ್. ಓಕೆ ಸರ್. ಮಾಡಿಕೊಟ್ಟು ನೀರು ಹೋಗಿ ಮಾಡಿ ಹೈಟ್ ಮಾಡಬೇಕು. ಅದನ್ನು ಏನು ಮಾಡಿದ್ರು ಎಲ್ಲ ಸುತ್ತಲೂ ಹೈಟ್ ಮಾಡಿದ್ರು ನೀರಲ್ಲಿ ನಿಂತ್ಕೊಳ್ಳೋದು. ನೆಕ್ಸ್ಟ್ ಯಾರೇ ಸೀನಿಯರ್ಸ್ ಅಧಿಕಾರಿಗಳು ಬಂದರು ಕೂಡ, ಶಿಕ್ಷಣ ಅಧಿಕಾರಿ ಯಾರೇ ಬರಲಿ ಸರ್, ದಯಮಾಡಿ ಇದನ್ನು ನಮಗೊಂದು ಮಾಡಿಕೊಡಿ. ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ. ಈಗ ಬರಬೇಕಾದ್ರೆ ಮಾರ್ನಿಂಗ್ ಬರಬೇಕಾದ್ರೆ ಬೈ ಮಿಸ್ಟೇಕಿಂದ ಯಾವುದೇ ಮಕ್ಕಳು ಬಿದ್ದು ಕಾಲೇ ಏನಾಯ್ತು, ಕೈಯೇ ಏನಾಯ್ತು, ಎಲೆಗೆ ಏನು ಕಟ್ಟಿಬಿಟ್ಟು ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಪ್ರಿನ್ಸಿಪಲ್ ಆಗ್ತಾರಾ, ಇದು ಟೀಚರ್ಸ್ ಆಗ್ತಾರಾ, ನೀವು ಶಿಕ್ಷಣ ಅಧಿಕಾರಿಗಳಾಗ್ತಾರೆ? ಯಾರು ಇದನ್ನ ರೆಸ್ಪಾನ್ಸಿಬಿಲಿಟಿ ಯಾರು? ಇದನ್ನು ಕ್ರಮ ತಗೋಬೇಕು ಎಲ್ಲರೂ. ವಿದ್ಯಾರ್ಥಿಗಳು ದುರ್ಗಾಂಬಿಕಾ ವಸತಿ ಪ್ರೌಢಶಾಲೆಯಲ್ಲಿ ಮುಂಭಾಗದಲ್ಲಿ ಸುಮಾರು 1.5 ಅಡಿ ನೀರು ನಿಂತಿದೆ. ನೀವು ಹೋಗ್ಲಿಕ್ಕೆ ಬರಲಿಕ್ಕೆ ಹೆಂಗೆ ಹೋಗ್ತೀರಾ, ಹೆಂಗೆ ಬರ್ತೀರಾ? ನಿಮಗೇನು ಸಮಸ್ಯೆ ಆಗಿದೆ ಅದನ್ನು ಹೇಳಿ. ಓಡಾಡೋಕ್ಕೆ ಸಮಸ್ಯೆ ಆಗಿದೆ, ಅದೆಲ್ಲ ನೀರೆಲ್ಲ ಜೋರಾಗಿ ಮಾತಾಡಿ. ಓಡಾಡೋಕ್ಕೆ ಸಮಸ್ಯೆ ಆಗಿದೆ, ಅದೆಲ್ಲ ಕೆಸರೆಲ್ಲ ಇರುತ್ತಲ್ಲ, ಓಡಾಡೋಕ್ಕೆ ತೊಂದರೆ ಆಗ್ತಿದೆ ಅಷ್ಟೇ ಸರ್. ಹೇಳಿ ನೀನು. ಬೈಕ್ಗಳು ಬರೋದು ಜೋರಾಗಿ ಮಾತಾಡಿ. ಬೈಕ್ ಬರೋದು ತೊಂದರೆ ಆಗುತ್ತೆ, ಸೈಕಲ್ಗಳು ಬರೋದು ತೊಂದರೆ ಆಗುತ್ತೆ. ಯಾರು ಮಿಸ್ ಆಗಿ ಬಂದರೆ ಬಿದ್ದು ಜಾರಿ ಬಿದ್ದು ಕಾಲು ಕೈಯಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಕೂಡ ಇದೆ ಅಷ್ಟೇ ಸರ್. ಸ್ಟ್ರೆಂತ್ 150 ಅದರಲ್ಲಿ ಕಂಟಿನ್ಯೂ ಮಾಡಿ. ಏನಾದರೂ ಮುಂದೆ ಹೇಳ್ತಾರೆ. 150 ಸ್ಟ್ರೆಂತ್ ಇದೆ. ಇದು ಮಕ್ಕಳು ಎಲ್ಲ ಔಟ್ಸೈಡಿಂದ ಬರ್ತಾರೆ. ಹೀಗಾಗಿ ಬರ್ತಕ್ಕಂಥ ದಾರಿಯಲ್ಲೇ ಇದು ನೀರು ನಿಂತ್ಕೊಳ್ತಿದೆ. ಹೀಗಾಗಿ ಮಕ್ಕಳು ಬೆಳಿಗ್ಗೆ ಬರ್ಬೇಕಾದ್ರೆ ನಾವು ಭಾಳ ತೊಂದರೆ ಪಡ್ಕೊಂಡು ಅವರಿಗೆ ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡ್ಬರೋಂಥ ಪರಿಸ್ಥಿತಿ ತುಂಬ ತೊಂದರೆ ಅನುಭವಿಸ್ತದೆ. ಇದಕ್ಕೆ ನೋಡಿ, ಈಗ ಮುನ್ಸಿಪಾಲ್ಟಿ ಅವರಿಗೆ ಏನಾರು ಆ ಥರ ನಿಮ್ಮಿಂದ ಒಂದು ಅವರಿಗೆ ಇನ್ಫಾರ್ಮ್ ಮಾಡಿ ಅವರಿಂದ ಏನಾರು ಪರಿಹಾರ ಆಗೋದಾದರೆ ಇನ್ನೂ ಒಳ್ಳೆಯದು. ಇಲ್ಲ ಅವ್ರು ಆಗಲಿಲ್ಲ ಅಂದರೆ ನಾವಂತೂ ಮಾಡಬೇಕು. ಧನ್ಯವಾದ. ಒಂದೇ ನಿಮಿಷ ಸರ್. ಓಕೆ, ಹೇಳಿ ಸರ್. ಇದು ಮೊದಲಿಗೆ ಇಲ್ಲಿ ನಮಗೆ ರೋಡಿಗೆ ಹೈಟಿಗೆ ತಕ್ಕ ಹಾಗೆ ನಮ್ಮ ಫೀಲ್ಡ್ ವ್ಯವಸ್ಥೆ ಇತ್ತಿದು. ಆನಂತರ ಈ ಫೀಲ್ಡ್ ವ್ಯವಸ್ಥೆ ಏನಾಯಿತು, ಸುತ್ತಲೂ ಇದು RCC ರೋಡ್ ಅಂತ ಮಾಡಿದರು. RCC ರೋಡ್ ಮಾಡಿದಾಗ ಈ ಒಂದು ಫೀಲ್ಡಿಗೆ ಲೆವೆಲಿಗೆ ಅವರು ತಗೊಳ್ತಕ್ಕಂಥದ್ದು ಬಿಟ್ಟು ಅವರ ಒಂದು ಏನು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಹೈಟನ್ನು ಮಾಡಿಬಿಟ್ರು. ಆ ಹೈಟ್ ಏನಾಗಿದೆ, ಇವತ್ತು ನಮ್ಮ ಸುತ್ತಲೂ ಇರ್ತಕ್ಕಂಥ ಫೀಲ್ಡನ್ನು ಹೈಟಿಂದ ಅದು ಮುಚ್ಚಾಕ್ಬಿಟ್ಟಿದೆ. ಅದು ಏನು ಒಳಗಡೆ ಗುಂಡಿಯಾಗಿದೆ, ಅದು ಹೈಟ್ ಆಗಿದೆ. ಆ ರೀತಿಯಿಂದ ಈಗ ನೀರು ಬರ್ತಕ್ಕಂಥದ್ದು ಔಟ್ಸೈಡ್ಗೆ ಅದು ಫ್ಲೋ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲೇ ಸ್ಟಾಕ್ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಹೊಂಡದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಮೂಲ ಕಾರಣ ಇದೆ ಮುನ್ಸಿಪಾಲ್ಟಿಯವರ ರೋಡಿನ ವ್ಯವಸ್ಥೆ ಯಾವ ಥರ ಆಗಿದೆ. ಹಾಗಾಗಿ ಇದು ಸ್ಟಾಕ್ ಆಗಿದೆ. ಅದಕ್ಕೆ ಒಂದು ಪರಿಹಾರ ಮುನ್ಸಿಪಾಲ್ಟಿಯವರೇ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಅದೇನು ಈಗ ಇದಕ್ಕೆ ಒಂದು ಪರಿಹಾರ ಕೊಟ್ಟು ಅವರು ಅದನ್ನು ಸುತ್ತಲೂ ಹೈಟ್ ಮಾಡಬೇಕಾಯ್ತು. ಇದಕ್ಕೆ ಏನು ನೋಡಲಿಲ್ಲ ಅವರು. ಅವರು ಹೈಟ್ ಮಾಡಿ ಈಗ ತಾಡಿರ್ತಾರಲ್ಲ, ಕಾಣಿಸಾಗ್ತದೆ, ಕೆಲಸ ಮುಗಿಸ್ಬೇಕು, ಹೋಗ್ಬೇಕು ಅಷ್ಟೇ. ಹೆಂಗೆ ಏನು ವೈಜ್ಞಾನಿಕ ನೋಡಲಿಲ್ಲ. ಆಮೇಲೆ ಫ್ಯೂಚರ್ ಪ್ಲಾನ್ ಮಾಡಿಲ್ಲ. ಫ್ಯೂಚರ್ ಪ್ಲಾನ್ ಮಾಡಿ ಪ್ಲಾನ್ ಇಲ್ಲ. ಹೌದು, ಫ್ಯೂಚರ್ ಪ್ಲಾನ್ ಇದಕ್ಕೆ ಇವೆಲ್ಲ ಸಮಸ್ಯೆಗಳು. ಹೌದು.
ಇದು ಸ್ಕೂಲು ಮಧ್ಯದಲ್ಲೇ ಐತಲ್ಲ ಈ ಫೀಲ್ಡಲ್ಲಿ ನೀರು ಮಳೆ ಬಂದರೆ ಇದು ನೀರು ಇಲ್ಲಿ ಸಾಕಾಗುತ್ತೆ. ಇದಕ್ಕೆ ಏನಾರು ಒಂದು ಪರಿಹಾರ ಕೊಟ್ಟು ಫ್ಯೂಚರ್ ಪ್ಲಾನ್ ಮಾಡಿಕೊಂಡು ಮಾಡಬೇಕಾಯ್ತು. ಅದು ಏನೂ ಮಾಡಲಿಲ್ಲ ಅವ್ರು ಏನಿತ್ತು ಅದು ಮತ್ತೆ ಮಾಡಿ ಒಂದು ಕಾಲುವೆ ಥರ ಮಾಡಿ ರಸ್ತೆ ಬಿಡ್ಬೇಕಷ್ಟೇ, ಒಂದು ವ್ಯವಸ್ಥೆ ಮಾಡಿ ಮಾಡ್ಬೇಕು. ರಸ್ತೆ ಬಿಡ್ಬೇಕಷ್ಟೇ. ಇದು ನೀರಲ್ಲೆಲ್ಲ ಸೈಡ್ಗಿಲ್ಲ. ಹಾಂ ಏನಾಯ್ತು ಗೊತ್ತಾ, ಸೈಡಿಗೆ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಸೈಡ್ ಸ್ಲ್ಯಾಬ್ ಡಿವೈಡರ್ ಹಾಕಿದ್ರು. ಅಲ್ಲ ಡಿವೈಡರ್ ಹಾಕಿದ್ರು. ಡಿವೈಡ್ರ್ ಯಾವಾಗ ಹಾಕಿದ್ರು ನೀರು ಒಳಗೆ ಹೋಗ್ತಾ ಇಲ್ಲ. ಡಿವೈಡ್ರ್ ಹಾಕಿದ್ರು ಅಲ್ಲಲ್ಲಿ ಗ್ಯಾಪ್ ಬಿಟ್ಟು ನೀರು ಹೋಗಿ ಮಾಡಿದ್ರೆ ಆಗ್ತಿರ್ಲಿಲ್ಲ. ಮಾಡ್ಬೇಕಾಯ್ತು. ಪೂರ್ತಿ ಪ್ಯಾಕ್ ಮಾಡಿಬಿಟ್ರೆ ಹಾಂ ಡಿವೈಡ್ರ್ ಹಾಕ್ಬಿಟ್ರು. ಪ್ಯಾಕ್ ಮಾಡಿದ್ದಕ್ಕೆ ಅದು ನೀರು ಬರೋದಿಲ್ಲ, ಹೊರಗಡೆ ಹೋಗಂಗಿಲ್ಲ, ಸಾಕಾಗ್ಬಿಟ್ಟೈತೆ. ಅದಕ್ಕೆ ಈ ಕಡೆ ಸೈಡ್ ಡಿವೈಡ್ರ್ ಹಾಕಿಲ್ಲಲ್ಲ, ನಾವು ಇತ್ತ ಕಳಿಸ್ಬೋದು. ಹಾಂ ಎಲ್ಲರ ಒಂದು ಹತ್ರ ಗ್ಯಾಪ್ ಬಿಟ್ಟರೆ ಹೊರಗೆ ಹೋಗ್ತದೆ. ಜಸ್ಟ್ 6 ಇಂಚು ಬರಬೇಕು. ಇದೇನು ಇದೆಯಲ್ಲ 6 ಇಂಚಿಗೆ ಅದು ಮಣ್ಣು ಹಾಕಿದರೆ ಬಿದ್ದು ಅವಾಗ ಅಷ್ಟೊಂದು ಹಾಕೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಲೋಡ್ 2 ಲೋಡ್ ಮಣ್ಣು ಹಾಕಿ ಕಾಲುವೆ ಥರ ಮಾಡಿ ನೀರು ಹೋಗಂಗೆ ಮಾಡ್ಬೇಕು ಅಷ್ಟೇ. ಸರ್ ಅವ್ರಿಗಿಂತ ಮುಂಚೆ ನೀವೇ ಹೇಳ್ತಿರಲ್ಲ ಸರ್, ಮಾಡಿಸ್ಕೊಂತೇವೆ ಅಂತ ಅಲ್ಲ. ಅವ್ರಿಗಿಂತ ಮುಂಚೆ ನೀವೇ ಹೇಳ್ಬಿಡ್ತಿರಲ್ಲ. ಇದೇ ನಾವು ನಾನು ಹೇಳ್ತಾ ಇರೋದು ನಮ್ಮ ಹಂತದಲ್ಲಿ ಮಾಡೋದು. ಒಂದು ನಿಮಿಷ ಕೇಳಿದ್ರೆ ಓ ನೀವು ನಿಮ್ಮ ಡಿಫೆನ್ಸು ಮಕ್ಕಳು ಡಿಫೆನ್ಸ್ ಮಾಡ್ಕೋಬೇಕು, ಅವರು ಡಿಫೆನ್ಸ್ ನಾನು ಹೇಳ್ತಾ ಇರೋದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಮ್ಮ ಹಂತದಲ್ಲಿ ಮಾಡೋದು, ಇಲಾಖೆ ಹಂತದಲ್ಲಿ. ನಿಮ್ಮ ಹಂತದಲ್ಲಿ ನೀವೇ ಮಾಡಲೇಬೇಡ್ರಿ. ಕಾರ್ಪೊರೇಷನ್ಗೆ ನಾವು ಅವರೇ ಮಾಡಿಸ್ತಾರೆ. ಮಾತಾಡೋಣ. ನೀವು ಮನವಿ ಪತ್ರ ಅಲ್ಲ, ಅದು ನೀವು ಆ ಟೈಪ್ ಮೂವ್ ಮಾಡ್ತೀವಿ ಅಂದ್ರೆ ಹೇಳ್ದಂಗೆ ಮಾಡ್ಕೋಬೋದು. ಈಗ ಅದಕ್ಕೆ ಸರ್ ಅವ್ರು ತಗೊಳ್ತಾ ಇರೋದು. ಈಗ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಟಿ ವಿ ಅವರು ಈ ಥರ ಇರೋ ಸಿಚುವೇಶನ್ ನೋಡಿಕೊಂಡು ಮತ್ತೆ ಈಗ ಅವ್ರು ರಿಪೋರ್ಟ್ ಮಾಡಿ ಅಲ್ಲಿಂದ ಅದು ಅದು ನೀವು ಹೇಳಿದ್ದು ಈಗ 6 ಇಂಚಿಗೆ ನೀವು ಮಣ್ಣು ಹಾಕೊಂಡ್ರೆ ಏನಿದೆ ನೋಡಿ, ಸ್ಟೆಪ್ಸ್ ಏನಿದೆ 6 ಇಂಚಿಗೆ ಮಣ್ಣು ಹಾಕಿದ್ರೆ ಒಂದು ಡ್ರಾಪು ನೀರು ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಸೀದಾ ಎಕ್ಸಿಟ್ ಆಗ್ಬಿಡುತ್ತೆ. ಹೌದು. ವಾಟರ್ ಏನೇ ಬಂದರೂ ಬಿದ್ದು ನೀರು ಸೀದಾ ಔಟ್ ಆಗ್ಬಿಡುತ್ತೆ. ಹೌದು. ಅವಾಗ ಏನಾಗ್ತೈತೆ, ಮಕ್ಕಳಿಗೆ ಏನು ಹೋಗ್ಲಿಕ್ಕೆ ಬರಲಿಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗೋದಿಲ್ಲ. ಮಾತಾಡಿ ಸರ್. ಸರ್ ನಮಸ್ತೆ. ನಾನು ಕರ್ನಾಟಕ ಸಂಚಾರ ನ್ಯೂಸ್ ಕಡೆಯಿಂದ ಈ ಶ್ರೀ ಸಿದ್ಧಾಂತ ವಸತಿ ಪ್ರೌಢಶಾಲೆ ಮುಂಭಾಗದಲ್ಲಿ ಸುಮಾರು 1.5 ಅಡಿ ನೀರಿನ ಸ್ಟೋರೇಜ್ ಆಗಿದೆ. ಇದನ್ನು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಯಾವುದೇ ರೀತಿ ನೀವು ಗಮನಕ್ಕೆ ತಂದಿದ್ದೀರಾ? ಕ್ಷೇತ್ರ ಶಿಕ್ಷಣಾಧಿಕಾರಿ ಗಮನಕ್ಕೆ ತರೋದಕ್ಕಿಂತ ಮುಖ್ಯವಾಗಿ ನಮಗೆ ಮುನ್ಸಿಪಾಲ್ಟಿಯವರು ಮಾಡ್ತಕ್ಕಂಥ ಕಾಮಗಾರಿ ಏನಾಗಿದೆ ಅಂದರೆ ಸುತ್ತಲೂ ರೋಡ್ ಮಾಡಿದರು. ಇದು ತೆಗ್ಗು ಮಾಡತಕ್ಕಂಥ ವ್ಯವಸ್ಥೆಯಿಂದ ಅದನ್ನು ಮಾಡಿ ನೀರು ಸ್ಟೋರೇಜ್ ಆಗೋಂಥ ರೀತಿಯಲ್ಲಿ ಮಾಡಬೇಕು. ಮುಂಚೆ ಆ ಥರ ಇರಲಿಲ್ಲ. ರೋಡ್ ಸುತ್ತಲೂ ಮಾಡೋದಕ್ಕಿಂತ ಮುಂಚೆ ಎಲ್ಲ ಪೂರಾ ನೀರೆಲ್ಲ ಡ್ರೈ ಆಗ್ತಿತ್ತು. ಈಗ ಅದು ಪೂರ್ತಿ ಸುತ್ತಲೂ ಮಾಡಿರತಕ್ಕಂಥ ಹೈಟ್ ರೋಡಿಂದ ಅದೇನಾಗಿದೆ, ನಮ್ಗೆ ತೆಗ್ಗಾಯಿತು, ಅದು ಹೈಟ್ ಆಯಿತು. ಆಗ ಆ ರೀತಿಯಿಂದ ಇಲ್ಲಿ ಸ್ಟೋರೇಜ್ ಆಗಿದೆ. ಸರ್ ಇದನ್ನು ನೀವು ಪ್ರಿನ್ಸಿಪಲ್ ಮತ್ತು ನಿಮಗೆ ಮಳೆ ಬಂದು ನೀರು ಸ್ಟೋರೇಜ್ ಆಗಿದೆ, ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ? ಅವುಗಳು ಬರ್ಬೋದು, ಆಮೇಲೆ ಸಣ್ಣ ಸಣ್ಣ ಗ್ಲಾಸ್ಗಳು ಬರ್ಬೋದು, ಮಕ್ಕಳು ಕಾಲಿಗೆ ಬರ್ಬೋದು, ಚೌಳುಗಳು ಬರ್ಬೋದು. ಇದನ್ನೆಲ್ಲ ಆಮೇಲೆ ಮತ್ತು ಅವ್ರಿಗೆ ಸೊಳ್ಳೆಗಳು ಜಾಸ್ತಿ ಕೂಡ ಆಗ್ತದೆ. ಅವ್ರ ಆರೋಗ್ಯಕ್ಕೆ ಸಮಸ್ಯೆಗಳು ಕೂಡ ಆಗುತ್ತೆ. ಇದನ್ನೆಲ್ಲ ಯಾಕೆ ನೀವು ಶಿಕ್ಷಣ ಅಧಿಕಾರಿಗಳು ಸರ್ ಈ ಥರ ಆಗಿದೆ ಅಂತ ನೀವು ಮನೆ ಮಾಡ್ತೀವಿ, ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ಬೋದು. ಯಾಕೆ ಕೊಟ್ಟಿದ್ದೀವಿ? ನಾವು 2 ಡೇಸ್ ಆಗಿದೆ ಅಷ್ಟೇ. ಹೀಗಾಗಿ ಇನ್ಮೇಲೆ ನಾವು ಅದನ್ನೇ ಆಕ್ಷೇಪ ಒಳಗೆ ಮಾತಾಡೋದು ಇರ್ತೀವಿ ಅಷ್ಟೇ. ಅದನ್ನು ಮುಂದುವರೆದು ಈಗ ಅದು ಸರಿ 4 ಸ್ಕ್ವೇರಿಂದ ಏನಿದೆ ಇದನ್ನು ಸ್ಟೋರೇಜ್ ನೀರು ಸ್ಟೋರೇಜ್ ಆಗಿದೆಯಲ್ಲ, ಬಾಕ್ಸ್ ಮಾಡಿಸ್ಬಿಟ್ಟು ನೀರನ್ನು ಔಟ್ ಮಾಡ್ಬೋದಲ್ಲ, ಇಲ್ಲ ಮೋಟ್ರ್ ಮುಖಾಂತರ ಆದ್ರೂ ಹೊರಗಡೆ ಹಾಕ್ಸ್ಬೋದಲ್ಲ. ಅದೇ ಆ ಥರ ಏನಾದರೂ ಅದನ್ನು ನೀವು ಯಾರು ಗಮನಕ್ಕೆ ಶಿಕ್ಷಣಾಧಿಕಾರಿಗಳು ಮನೆಗೆ ಪತ್ರ ಕೊಡಿ. ಸರಿ ಇಷ್ಟು ಶಾಲೆಯಲ್ಲಿ ದುರ್ಗಾಪುರ ಶಾಲೆಯಲ್ಲಿ ಈ ಥರ ಆಗಿದೆ, ದಯಮಾಡಿ ತಾವು ಇದಕ್ಕೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ ಹೋಗ್ಲಿಕ್ಕೆ ಬರಲಿಕ್ಕೆ, ಮತ್ತು ಅವಕ್ಕೆ ಸ್ಟಡಿ ಮಾಡೋಕ್ಕಾಗಲ್ಲ. ಈಗ ನೀರು ಸ್ಟೋರೇಜ್ ಜಾಸ್ತಿ ಆಗಲ್ಲ, ಸೊಳ್ಳೆಗಳು ಕೂಡ ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ಏನಾಗುತ್ತೆ, ಮಲೇರಿಯಾ ಕೂಡ ಮಕ್ಕಳಿಗೆ ಸೊಳ್ಳೆಗಳು ಕಡಿದಾಗ ಆಟೋಮೆಟಿಕ್ಲಿ ಮಕ್ಕಳಿಗೆ ಕೂಡ ರೋಗ ನೀವು ಇದಾಗಿರುತ್ತೆ. ಸೊ ಅದಕ್ಕೆ ದಯಮಾಡಿ ಇದನ್ನು ನೀವು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನು ನೀವು ಸರಿಪಡಿಸ್ಬೇಕೆಂದು ತಮ್ಮಲ್ಲಿ ಸರಿ ಮಾಡ್ತೀವಿ. ಒಂದು 2 ಡೇಸಲ್ಲಿ ಇದಕ್ಕೆ ಒಂದು ಪರಿಹಾರ ಅಂತ ಮಾಡಿ, ಇಲ್ಲ ಒಂದು ಕಡೆಗೆ ಎಲ್ಲರೂ ಹೋಗ್ಲಿಕ್ಕೆ ಒಂದು ಲಾರಿ ಎಲ್ಲ ಮಾಡ್ಬೋದು, ಇಲ್ಲ ಇದಕ್ಕೆ ಒಂದು ಬೇರೆ ಪರಿಹಾರ ಏನು ಮಾಡ್ಬೋದು ಅಂತೇಳಿ ಅವ್ರ ಗಮನ. ಅಲ್ಲ, ಬೇರೆ ಪರಿಹಾರ ಇದೆ, ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ, ಸೊಲ್ಯೂಷನ್ ಇದ್ದೇ ಇದೆ. ಅದು ಏನು ಭಾಳ ಸಿಂಪಲ್ ಆಗಿದೆ, ಏನು ದೊಡ್ಡ ಮ್ಯಾಟ್ರ್ ಏನಲ್ಲ. ಒಂದು 10 ಲೋಡ್ ಮಣ್ಣು ಹಾಕ್ಸ್ಬಿಟ್ರೆ ಕ್ಲೀನಾಗಿ ಮತ ಮಾಡಿಸ್ಬಿಟ್ಟು ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ಸಮಸ್ಯೆಗಳಾಗಲ್ಲ. ಮಕ್ಕಳು ಆರಾಮಾಗಿ ಹೋಗ್ತಾರೆ, ಆರಾಮಾಗಿ ಬರ್ತಾರೆ. ಆಮೇಲೆ ಮಣ್ಣು ಹಾಕ್ಸಿದ್ಮೇಲೆ ಕ್ಲೀನಾಗಿ ಟೈಟ್ ಮಾಡಬೇಕಂದ್ರೆ, ಇಲ್ಲಾಂದ್ರೆ ಮಕ್ಕಳು ಬಿದ್ದು ಮತ್ತೆ ಸಮಸ್ಯೆಗಳು ಆಗ ಕೂಡ ಚಾನ್ಸಸ್ ಕೂಡ ಇದೆ. ಬೆಳಗ್ಗೆಯನ್ನು ನಾನು ಮಾತಾಡಿದ್ದೀನಿ, ಒಬ್ಬರು ವರ್ಕರ್ ಕರೆಸಿದ್ದೆ. ಇದು ಪರಿಹಾರ ಹಿಂಗೆ ವರ್ಕರಿಂದ ಆಗಲ್ಲ ಸರ್, ಇದಕ್ಕೆ ಮಣ್ಣೇ ಪರಿಹಾರ ಅಂತ ಅಂದ್ರೆ ಸರಿ. ಯಾರಿಗಾರು ಮಾತಾಡಿದೆ, ಒಂದು 2 ಹತ್ರ ಮಾತಾಡಿದೆ. ಅವರು ದೊಡ್ಡ ಲಾರಿಯಲ್ಲಿ ಮಣ್ಣು ತರ್ತೀವಿ, ಒಂದು ದೊಡ್ಡ ಲಾರಿ ಒಳಗಡೆ ಬರಲ್ಲ,
ಹಾಗಾಗಿ ಟ್ರ್ಯಾಕ್ಟ್ರಲ್ಲಿ ತರ್ರಿ ಅಂತ ಟಿಪ್ಪರ್ ಟ್ರ್ಯಾಕ್ಟರ್ಗಳು ಇರ್ತಾವಲ್ಲ ಅದರಿಂದ ಮುಖಾಂತರ ಕೂಡ ನಾವು ತಂದು ಅದನ್ನು ಸರಿಪಡಿಸ್ತೀವಿ. ಫ್ಯಾಕ್ಟ್ರಿಯಿಂದ ತರಲಿ ಅಂತ ಹೇಳಿದ್ರು. ಇನ್ನೊಂದು 2 ದಿನ ಯಾರಿಗೂ ಹೇಳಿ ತರಿಸಿ. ಓಕೆ ಸರ್, ಥ್ಯಾಂಕ್ ಯು.